ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ವಿಶ್ವದಲ್ಲಿ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಹೆಚ್ಚಾಗಿ ಸೈನಿಕ ಶಕ್ತಿಗೆ ಪ್ರಾಮುಖ್ಯತೆ ಇದೆ. ಕೇವಲ ಆರ್ಥಿಕ ಶಕ್ತಿಯನ್ನೇ ನಂಬಿಕೊಂಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಯುರೋಪ್ ಬೆಸ್ಟ್ ಎಕ್ಸಾಂಪಲ್. ಅಲ್ಲಿನ ದೇಶಗಳು ಆರ್ಥಿಕವಾಗಿ ಸಾಕಷ್ಟು ಬಲಾಢ್ಯವಾಗಿದ್ದಾವೆ, ಆದರೆ ಸೈನಿಕವಾಗಿ ಅವರು ನ್ಯಾಟೋವನ್ನೇ ನಂಬಿಕೊಂಡಿದ್ರು. ಇವತ್ತು ನ್ಯಾಟೋ ಇಲ್ಲದೇ ಇದ್ರೆ ಯುರೋಪ್ನ ದೇಶಗಳು ನೀರಿನಿಂದ ಹೊರಬಂದಂತಹ ಮೀನಿನ ಪರಿಸ್ಥಿತಿಯನ್ನು ಎದುರಿಸ್ತವೆ. ಅಷ್ಟರ ಮಟ್ಟಿಗೆ ಅವರು ವೀಕ್ ಆಗಿದ್ದಾರೆ. ಸೈನಿಕ ಶಕ್ತಿಯ ಬಗ್ಗೆ ಈ ಪೀಠಿಕೆ ಹಾಕೋದಕ್ಕೆ ಕಾರಣ ಏನು ಕೇಳಿದ್ರೆ, ಸದ್ಯ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2026 ರಿಲೀಸ್ ಆಗಿದೆ. ಸಾಮಾನ್ಯವಾಗಿ ನಾನು ಎಲ್ಲಾ ಇಂಡೆಕ್ಸ್ಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹೋಗೋದಿಲ್ಲ, ಆದರೆ ಪ್ರತಿ ವರ್ಷವೂ ಕೂಡ ಒಂದು ಇಂಡೆಕ್ಸ್ ಬಗ್ಗೆ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಯಾವುದು ಕೇಳಿದ್ರೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್. ಈ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ಗೆ ಮಾನ್ಯತೆ ಜಾಸ್ತಿ ಇದೆ. ಅವರು ರಿಯಾಲಿಟಿಗೆ ಸ್ವಲ್ಪ ಹತ್ತಿರವಾದಂತಹ ಅಂಕಿಅಂಶಗಳನ್ನೇ ಬಿಡುಗಡೆ ಮಾಡ್ತಾರೆ. ಆ ಇಂಡೆಕ್ಸ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಇದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಸಾಮಾನ್ಯರಿಗೂ ಕೂಡ ಅನಿಸೋದಿಲ್ಲ. ಅಷ್ಟು ರಿಯಾಲಿಟಿಗೆ ಹತ್ತಿರ ಆಗಿರುತ್ತೆ. ಇದೇ ಕಾರಣದಿಂದ ಪ್ರತಿ ವರ್ಷವೂ ಕೂಡ ಇದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವರ್ಷವೂ ಕೂಡ ಅಂದ್ರೆ 2026 ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ರಿಲೀಸ್ ಆಗಿದೆಯಲ್ಲ, ಇದರಲ್ಲಿ ಭಾರತದ ಸ್ಥಾನ ಏನೂ ಕೂಡ ವ್ಯತ್ಯಾಸ ಆಗಿಲ್ಲ. ಭಾರತ ಮೇಲೂ ಹೋಗಿಲ್ಲ, ಕೆಳಗೂ ಇಳಿದಿಲ್ಲ. ಆದರೆ ನಂತರದ ಸ್ಥಾನಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಮುಖ್ಯವಾಗಿ ಪಾಕಿಸ್ತಾನ ಜಗತ್ತಿನೆದುರು ಎಕ್ಸ್ಪೋಸ್ ಆಗಿದೆ. ಅವರ ಸೇನೆ ಎಷ್ಟು ವೀಕ್ ಆಗ್ತಾ ಇದೆ ಅನ್ನೋದಕ್ಕೆ ಈ ಫೈರ್ ಪವರ್ ಇಂಡೆಕ್ಸ್ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ನಲ್ಲಿ ನಂಬರ್ 1 ರ್ಯಾಂಕ್ ಅನ್ನು ಪಡೆದಂತಹ ಸೇನೆ ಯಾವುದು ಕೇಳಿದ್ರೆ ಅದು ಅಮೆರಿಕ. ಮಿತ್ರರೇ, ಇದೇ ಒಂದು ಇಂಡೆಕ್ಸ್ ಅಲ್ಲ, ವಿಶ್ವದಲ್ಲಿ ಯಾವುದೇ ಸೇನೆಗೆ ಸಂಬಂಧಪಟ್ಟಂತಹ ಇಂಡೆಕ್ಸ್ ತೆಗೆದ್ರೂ ಕೂಡ ಅದರಲ್ಲಿ ನಂಬರ್ 1 ಪ್ಲೇಸ್ನಲ್ಲಿ ಅಮೆರಿಕವೇ ಇರುತ್ತೆ. ಇದು ಮಿತ್ರರೇ, ಮುಂದಿನ ಒಂದು 15-20 ವರ್ಷಗಳ ಕಾಲ ಇದರಲ್ಲೇನೋ ಬದಲಾವಣೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಅಷ್ಟೊಂದು ದೊಡ್ಡ ಪ್ರಮಾಣದ ಸೇನೆಯನ್ನು ಹೊಂದಿದೆ. ಹೀಗಾಗಿ ನಂಬರ್ 1 ಪ್ಲೇಸ್ ಇದೆಯಲ್ಲ, ಅದು ಅವರಿಗೆ ಒಂಥರ ಫಿಕ್ಸ್ ಆಗಿಬಿಟ್ಟಿದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಅಮೆರಿಕ ಅತ್ಯಂತ ದೊಡ್ಡದಾದಂತಹ ಮಿಲಿಟರಿ ಬಜೆಟ್ ಅನ್ನು ಹೊಂದಿದೆ. ಅಮೆರಿಕ ಸದ್ಯ ಪ್ರತಿ ವರ್ಷವೂ ಕೂಡ $1 ಟ್ರಿಲಿಯನ್ ಮಿಲಿಟರಿಗಾಗಿ ವೆಚ್ಚ ಮಾಡ್ತಾ ಇದೆ. 2027ಕ್ಕೆ ಈ ಬಜೆಟ್ ಅನ್ನ $1.5 ಟ್ರಿಲಿಯನ್ ಹೆಚ್ಚು ಮಾಡಬೇಕು ಅಂತ ಟ್ರಂಪ್ ಗುರಿ ಇಟ್ಟುಕೊಂಡಿದ್ದಾರೆ. ಅಷ್ಟೊಂದು ದೊಡ್ಡದಾದಂತಹ ಮಿಲಿಟರಿ ವೆಚ್ಚವನ್ನು ಅಮೆರಿಕ ಮಾಡುತ್ತೆ. ಜೊತೆಗೆ ವಿಶ್ವದಾದ್ಯಂತ ಮಿಲಿಟರಿ ಬೇಸ್ಗಳಿದ್ದಾವೆ. ಅದು ಅಲ್ಲದೆ ರೀಸೆಂಟ್ ಆಗಿ ನಡೆದಂತಹ ಅಮೆರಿಕದ ಮಿಲಿಟರಿ ಕಾರ್ಯಾಚರಣೆಗಳು, ಅದು ಇರಾನ್ ಮೇಲೆ ಬಾಂಬ್ ಹಾಕಿದ್ದಿರಬಹುದು ಅಥವಾ ವೆನಿಜುಲಾದ ಅಧ್ಯಕ್ಷರ ಸೆರೆ ಇರಬಹುದು, ಇದೆಲ್ಲವುದನ್ನು ನೋಡಿದಾಗ ಅಮೆರಿಕದ ಮಿಲಿಟರಿ ತಾಕತ್ತಿನ ಬಗ್ಗೆ ಯಾರಿಗೂ ಕೂಡ ಸಂಶಯ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಅಮೆರಿಕ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2026ನಲ್ಲೂ ಕೂಡ ನಂಬರ್ 1 ಪ್ಲೇಸ್ ಅನ್ನು ಕಾಯ್ದುಕೊಂಡಿದೆ. ಮುಂದಿನ ಒಂದು 10-20 ವರ್ಷ ಇದೇ ರೀತಿಯಾಗಿ ಅಮೆರಿಕ ಅದೇ ಪ್ಲೇಸ್ನಲ್ಲೇ ಮುಂದುವರಿಯುತ್ತೆ. ಇನ್ನು ಮಿತ್ರರೇ, ನಂಬರ್ 2ನಲ್ಲಿ ಯಾರಿದ್ದಾರೆ ಕೇಳಿದ್ರೆ ಅದು ರಷ್ಯಾ. ರಷ್ಯಾದ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇದು ಕೆಲವರಿಗೆ ಆಶ್ಚರ್ಯ ಆಗಬಹುದು. ಇವತ್ತು ಚೈನಾ ದೊಡ್ಡ ಪ್ರಮಾಣದಲ್ಲಿ ಮಿಲಿಟರಿ ವೆಚ್ಚವನ್ನ ಮಾಡ್ತಾ ಇದೆ. ಅವರ ಮಿಲಿಟರಿಯನ್ನು ಶೋ ಆಫ್ ಮಾಡ್ತಾರೆ. ಚೈನಾದ ನ್ಯಾಷನಲ್ ಡೇ ಆದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಪರೇಡ್ ಅನ್ನು ನಡೆಸ್ತಾರೆ. ಅದನ್ನು ನೋಡಿದ್ರೆ ಸ್ವಲ್ಪ ಭಯ ಆಗುವ ಹಾಗಿರುತ್ತೆ. ಅಷ್ಟೆಲ್ಲ ಮಟ್ಟಿಗೆ ನಮ್ಮ ಬಳಿಯಲ್ಲಿ ಸೈನಿಕ ಟೆಕ್ನಾಲಜಿ ಇದೆ ಅಂತ ಚೈನಾ ಹೇಳ್ಕೊಳ್ಳುತ್ತೆ. ಇಷ್ಟಾದರೂ ಕೂಡ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ನಲ್ಲಿ ರಷ್ಯಾವೇ ನಂಬರ್ 2ನಲ್ಲಿದೆ. ರಷ್ಯಾ ನೋಡಿದ್ರೆ ಉಕ್ರೇನ್ ಯುದ್ಧದಲ್ಲಿ ಸತತ 4 ವರ್ಷದಿಂದ ಸಿಕ್ಕಾಕೊಂಡಿದೆ. ಅವ್ರಿಗೆ ಹೊರ ಬರೋದಕ್ಕೆ ಆಗ್ತಾ ಇಲ್ಲ. ಒಂದು ಉಕ್ರೇನ್ ಅನ್ನು ಗೆಲ್ಲೋದಕ್ಕೆ ರಷ್ಯಾಗ ಆಗ್ತಾ ಇಲ್ಲ ಅನ್ನುವಂತಹ ಮಾತಿದೆ. ಅಷ್ಟಾದರೂ ಕೂಡ ರಷ್ಯಾ ಯಾಕೆ ನಂಬರ್ 2ನಲ್ಲಿದೆ, ಚೈನಾ ಯಾಕೆ ನಂಬರ್ 3ನಲ್ಲೇ ಮುಂದುವರಿತಾ ಇದೆ ಕೇಳಿದ್ರೆ ಇದಕ್ಕೊಂದಷ್ಟು ಮೇಜರ್ ಆದಂತಹ ಕಾರಣಗಳಿದ್ದಾವೆ. ಇವತ್ತು ರಷ್ಯಾದ ಸೇನೆ ಇದೆಯಲ್ಲ, ಸ್ಟ್ರಕ್ಚರಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ರಷ್ಯಾ ಬಳಿಯಲ್ಲಿ ಬ್ಯಾಟಲ್ ಟೆಸ್ಟೆಡ್ ಆದಂತಹ ಟೆಕ್ನಾಲಜಿ ಇದೆ. ಹಾಗೆ ನ್ಯೂಕ್ಲಿಯರ್ ವಿಚಾರದಲ್ಲೂ ಕೂಡ ರಷ್ಯಾದ ಬಳಿಯಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ನ್ಯೂಕ್ಲಿಯರ್ ವಾರ್ ಹೆಡ್ಗಳಿದ್ದಾವೆ. ಮಿಸೈಲ್ಗಳಲ್ಲೂ ಕೂಡ ರಷ್ಯಾದ ಟೆಕ್ನಾಲಜಿಗೆ ಸರಿಸಾಟಿಯಾದಂತಹ ಮಿಸೈಲ್ಗಳನ್ನು ಇವತ್ತಿಗೂ ಚೈನಾ ಹೊಂದಿಲ್ಲ. ಇನ್ನೊಂದು ಕಡೆಯಲ್ಲಿ ಚೈನಾವನ್ನ ಗಮನಿಸಿ. ಚೈನಾದ ಬಳಿಯಲ್ಲಿ ನಂಬರ್ಸ್ ಇದಾವೆ. ನೋಡೋದಕ್ಕೆ ಅವರ ಬಳಿಯಲ್ಲಿ 2 ಮಾದರಿಯ 5th ಜನರೇಷನ್ ಫೈಟರ್ ಜೆಟ್ಗಳಿದ್ದಾವೆ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿದ್ದಾವೆ, ನ್ಯೂಕ್ಲಿಯರ್ ಸಬ್ಮೆರಿನ್ ಇದೆ. ಚೈನಾದ ನೇವಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಆದರೆ ಮಿತ್ರರೇ, ಅವರಲ್ಲಿ ಸಾಕಷ್ಟು ನ್ಯೂನತೆಗಳು ಕೂಡ ಇದ್ದಾವೆ. ಇತ್ತೀಚೆಗೆ ಕೆಲ ವರದಿಗಳು ಬಂದವು. ಚೈನಾದ ಟಾಪ್ ಲೆವೆಲ್ನ ಮಿಲಿಟರಿ ಕಮಾಂಡರ್ಗಳನ್ನ ಕ್ಸಿ ಜಿನ್ಪಿಂಗ್ ಉಚ್ಚಾಟನೆ ಮಾಡಿಬಿಟ್ರು. ಕೆಲವರನ್ನಂತೂ ಬಂಧಿಸಲಾಯಿತು. ಅದರ ಅರ್ಥ ಏನು ಕೇಳಿದ್ರೆ, ಚೈನಾದ ಮಿಲಿಟರಿ ಸ್ಟ್ರಕ್ಚರಲಿ ಸಿಕ್ಕಾಪಟ್ಟೆ ವೀಕ್ ಆಗಿದೆ. ಅಲ್ಲಿ ಭ್ರಷ್ಟಾಚಾರಗಳಿದ್ದಾವೆ. ಚೈನಾದ ನ್ಯೂಕ್ಲಿಯರ್ ಮಿಸೈಲ್ಗಳಿಗೆಲ್ಲ ಇಂಧನದ ಬದಲಾಗಿ ನೀರನ್ನು ತುಂಬಿಸಲಾಗಿತ್ತು ಅನ್ನುವಂತಹ ವರದಿ ರಿಲೀಸ್ ಆಯಿತು. ಈ ಕಾರಣದಿಂದಾಗಿ ಚೈನಾ ಹೊರ ಜಗತ್ತಿಗೆ ಏನು ಪ್ರದರ್ಶನ ಮಾಡುತ್ತಲ್ಲ, ಅಷ್ಟು ತಾಕತ್ತು ಚೈನಾದ ಮಿಲಿಟರಿಗೆ ಇಲ್ಲ ಅನ್ನುವಂಥದ್ದನ್ನ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಕೂಡ ಹೇಳ್ತಾ ಇದೆ. ಇದರ ಜೊತೆಗೆ ಚೈನಾ ತಯಾರು ಮಾಡುವಂತಹ ಮಿಲಿಟರಿ ಹಾರ್ಡ್ವೇರ್ಗಳ ಸಾಮರ್ಥ್ಯದ ಬಗ್ಗೆಯೂ ಕೂಡ ಜಗತ್ತಿಗೊಂದು ಪ್ರಶ್ನೆ ಉದ್ಭವಿಸಿದೆ. ಅದು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿರಬಹುದು ಅಥವಾ ಅಮೆರಿಕ ವೆನಿಜುಲಾದ ಮೇಲೆ ಮಾಡಿದಂತಹ ಅಟ್ಯಾಕ್ ಸಂದರ್ಭದಲ್ಲಿರಬಹುದು. ಚೈನಾದ ಮಿಲಿಟರಿ ಹಾರ್ಡ್ವೇರ್ಗಳು ಟೋಟಲಿ ಫೇಲ್ಯೂರ್ ಆಗಿದೆ.
ಇದ್ದಾವೆ. ಭಾರತದ ಬ್ರಹ್ಮೋಸನ್ನು ಎದುರಿಸೋದಕ್ಕೆ ಚೈನಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಸಾಧ್ಯ ಆಗಿಲ್ಲ. ಭಾರತದ ಆರ್ಡಿನರಿ ಡ್ರೋನ್ಗಳು ಚೈನಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಪಾಕಿಸ್ತಾನದಲ್ಲಿ ಡೆಸ್ಟ್ರಾಯ್ ಮಾಡಿಬಿಟ್ವು. ಚೈನಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೇ ನಂಬಿಕೊಂಡಿದ್ದಂತಹ ಪಾಕಿಸ್ತಾನಕ್ಕೆ ಭಾರಿ ಆಘಾತ ಆಯಿತು. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಅನೇಕ ಮಿಲಿಟರಿ ಬೇಸ್ಗಳನ್ನು ಪಾಕಿಸ್ತಾನ ಕಳ್ಕೊಳ್ತು. ಅದೇ ರೀತಿಯಾಗಿ ವೆನಿಜುವೆಲಾಗೂ ಕೂಡ ಚೈನಾ ದೊಡ್ಡ ಪ್ರಮಾಣದಲ್ಲೇ ಮಿಲಿಟರಿ ಹಾರ್ಡ್ವೇರ್ಗಳನ್ನು ಸಪ್ಲೈ ಮಾಡಿತ್ತು. ಆದರೆ ಅಮೆರಿಕದ ಸೇನೆ ಯಾವುದೇ ರೀತಿಯಲ್ಲೂ ಅಡೆತಡೆಯನ್ನು ಎದುರಿಸದೆ ಕೆಲವೇ ನಿಮಿಷಗಳಲ್ಲಿ ವೆನಿಜುವೆಲಾದ ಅಧ್ಯಕ್ಷರನ್ನೇ ಸೆರೆ ಹಿಡಿದು ಬಿಡಿತು. ಇದೆಲ್ಲವೂ ಸಹ ಚೈನಾದ ಮಿಲಿಟರಿ ಟೆಕ್ನಾಲಜಿ ಮತ್ತು ಮಿಲಿಟರಿ ಹಾರ್ಡ್ವೇರ್ಗೆ ಬಹಳ ದೊಡ್ಡ ಹಿನ್ನಡೆ. ಹೀಗಾಗಿ ಈ ಬಾರಿಯ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ನಲ್ಲಿ ಚೈನಾದ ರ್ಯಾಂಕಿಂಗ್ನಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ಅವರು 3ನೇ ಸ್ಥಾನದಲ್ಲಿ ಇರೋದಕ್ಕೆ ಸೂಕ್ತ ಅಂತ ಈ ಇಂಡೆಕ್ಸ್ ಹೇಳ್ತಾ ಇದೆ. ಇನ್ನು 4ನೇ ಸ್ಥಾನದಲ್ಲಿ ಸಹಜವಾಗಿ ಭಾರತ ಮುಂದುವರಿತಾ ಇದೆ. ಕಳೆದ ಹಲವಾರು ವರ್ಷದಿಂದ ಭಾರತದ ಸ್ಥಾನ 4ಕ್ಕೆ ಫಿಕ್ಸ್ ಆಗಿಬಿಟ್ಟಿದೆ. ಮಿತ್ರರೇ, ಇದು ಸ್ವಲ್ಪ ಕಾಯಂ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ. ಭಾರತ ಯಾವುದಕ್ಕೆ ಕೆಲಸ ಮಾಡಬೇಕು ಅಂತಂದ್ರೆ ನಾವು 3ನೇ ಸ್ಥಾನಕ್ಕೆ ಏರಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ 4ನೇ ಸ್ಥಾನದಿಂದ ಕೆಳಗೆ ಕುಸಿಯಬಾರದು ಅನ್ನೋದಕ್ಕೆ ಭಾರತ ಹೆಚ್ಚಿನ ಗಮನ ಕೊಡಬೇಕು, ಹೆಚ್ಚಿನ ಒತ್ತನ್ನು ಕೊಡಬೇಕು. ನನ್ನ ಈ ಮಾತು ಕೆಲವರಿಗೆ ಇಷ್ಟ ಆಗದೇ ಇರಬಹುದು. ನಾನು ಕಲರ್ಫುಲ್ ಆಗಿ ಭಾರತ ಇನ್ನೆರಡು ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಬರುತ್ತೆ, 2ನೇ ಸ್ಥಾನಕ್ಕೆ ಬರುತ್ತೆ ಹೀಗೆಲ್ಲ ಹೇಳಿದ್ರೆ ಕೆಲವರಿಗೆ ಖುಷಿ ಆಗುತ್ತೆ. ಆದರೆ ವಾಸ್ತವತೆ ಅದಲ್ಲ. ಭಾರತ ಇವತ್ತು ದೊಡ್ಡ ಪ್ರಾಬ್ಲಮ್ ಅನ್ನು ಎದುರಿಸ್ತಾ ಇದೆ. ನಮಗೆ 4ನೇ ಸ್ಥಾನ ಉಳಿದ್ರೆ ಸಾಕಪ್ಪ ಅನ್ನುವಂತಹ ಪರಿಸ್ಥಿತಿ ಇದೆ. ಹೀಗೆ ಹೇಳೋದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತದ ಮಿಲಿಟರಿ ಇವತ್ತು ಸಾಕಷ್ಟು ಶಕ್ತಿಶಾಲಿ ಆಗಿದೆ. ಆದರೆ ನಾವು ನಮ್ಮ R&Dಗೆ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದರ ಮೇಲೆ ಭಾರತದ ಭವಿಷ್ಯದ ಮಿಲಿಟರಿ ರ್ಯಾಂಕ್ ಡಿಸೈಡ್ ಆಗುತ್ತೆ. R&D ಅಂತಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇವತ್ತು ಭಾರತ ತನ್ನ ಭೌಗೋಳಿಕ ಪರಿಸ್ಥಿತಿಗೆ ಅನುಸಾರವಾಗಿ ತನ್ನ ಮಿಲಿಟರಿ ವೆಚ್ಚವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚು ಮಾಡ್ತಾ ಇಲ್ಲ, ಕಡಿಮೆ ಪ್ರಮಾಣದಲ್ಲೇ ಇದೆ. ನಮ್ಮ ಡಿಫೆನ್ಸ್ ಬಜೆಟ್ ಈಗ ನಾವು ಮಂಡಿಸ್ತೀವಲ್ಲ, ಕಳೆದ ಬಾರಿಗಿಂತ ಈ ಬಾರಿ 1 ಲಕ್ಷ ಕೋಟಿ ಹೆಚ್ಚು ಮಾಡಿದ್ವಿ ಅಂತ ನಾವು ಸಂಭ್ರಮಿಸಿದ್ವಿ. ಆದರೆ ಅದು ನಮ್ಮ ಆಕ್ಚುಯಲ್ ಬೇಡಿಕೆ ಇದೆಯಲ್ಲ, ಅದಕ್ಕೆ ಸರಿಸಮವಾಗಿಲ್ಲ. ಭಾರತದ 7.5 ಲಕ್ಷ ಕೋಟಿ ಮಿಲಿಟರಿ ಬಜೆಟ್ನಲ್ಲಿ 3/4 ಭಾಗ ಯಾವುದಕ್ಕೆ ಹೋಗುತ್ತೆ ಕೇಳಿದ್ರೆ ನಮ್ಮ ಮಿಲಿಟರಿಯ ಭತ್ಯೆಗೆ, ಅವರ ಸಂಬಳಕ್ಕೆ ಹೋಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಹೊಸ ಉಪಕರಣಗಳನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗುತ್ತೆ, ಸ್ವಲ್ಪ ಮೇಂಟೆನೆನ್ಸ್ಗೆ ಹೋಗುತ್ತೆ. ಹೀಗಾಗಿ ಭಾರತ R&Dಗೆ ಬಹಳ ಕಡಿಮೆ ಪ್ರಮಾಣದ ಹಣವನ್ನು ಕೊಡ್ತಾ ಇದೆ. ಓವರ್ ಆಲ್ ಬಜೆಟ್ನಲ್ಲಿ R&Dಗೆ ಒಂದು 5% ಸಿಕ್ಕಿದ್ರೆ ಹೆಚ್ಚು. ಈ ಬಗ್ಗೆ ಇತ್ತೀಚೆಗೆ ನಮ್ಮ DRDO ಚೀಫ್ ಕೂಡ ತೀರಾ ಬೇಸರವನ್ನು ವ್ಯಕ್ತಪಡಿಸಿದ್ರು. ಹೀಗಾದರೆ ನಾವು ಸಕ್ಷಮವಾದಂತಹ ಮಿಲಿಟರಿಯನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ. R&Dಗೆ 5-6% ಸಿಗುತ್ತೆ ಅಂತಂದರೆ ವಾರ್ಷಿಕವಾಗಿ ಒಂದು 35-40 ಸಾವಿರ ಕೋಟಿ ಸಿಗುತ್ತೆ. ಅದೇ ಅಮೆರಿಕ ಮತ್ತು ಚೈನಾ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾವೆ? ಅಮೆರಿಕದ ಓವರ್ ಆಲ್ ರಕ್ಷಣಾ ಬಜೆಟ್ನಲ್ಲಿ ಸರಿಸುಮಾರು 12-15% R&Dಗೆ ಹೋಗುತ್ತೆ. 1 ಟ್ರಿಲಿಯನ್ ಅಮೆರಿಕದ ರಕ್ಷಣಾ ಬಜೆಟ್ ಆದರೆ ಅದರಲ್ಲಿ 15% R&Dಗೆ ಕೊಟ್ಟರು ಅಂತ ಅಂದುಕೊಳ್ಳಿ. ಎಷ್ಟಾಯಿತು ಹಣ? $150 ಬಿಲಿಯನ್. ಭಾರತದ 1 ವರ್ಷದ ರಕ್ಷಣಾ ಬಜೆಟ್ ಇದೆಯಲ್ಲ, ಅದರ 2 ಪಟ್ಟು ಹಣವನ್ನು ಅಮೆರಿಕ ಕೇವಲ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಕೊಡುತ್ತೆ. ಎಲ್ಲಿಯವರೆಗೂ ಕೂಡ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಹಣವನ್ನು ಕೊಡೋದಿಲ್ವೋ ಅಲ್ಲಿಯವರೆಗೂ ಕೂಡ ಹೊಸದಾದಂಥ ಅತ್ಯಾಧುನಿಕವಾದಂತಹ ಮಿಲಿಟರಿ ಟೆಕ್ನಾಲಜಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ಆಮ್ಕಾ ಯೋಜನೆ ಇರಬಹುದು, ಜೆಟ್ ಇಂಜಿನ್ ಇರಬಹುದು, ತೇಜಸ್ಸೇ ಇರಬಹುದು. ಇವೆಲ್ಲ ವೇಗವಾಗಿ ಆಗಬೇಕು. ಸ್ವದೇಶಿ ತಂತ್ರಜ್ಞಾನವನ್ನೇ ನಾವು ಅಳವಡಿಸಿಕೊಳ್ಬೇಕು ಅಂತಂದರೆ R&Dಗೆ ಹೆಚ್ಚು ಇನ್ವೆಸ್ಟ್ ಮಾಡಬೇಕು. ಆದರೆ ಭಾರತ ಅದನ್ನು ಹೆಚ್ಚಾಗಿ ಮಾಡ್ತಾ ಇಲ್ಲ. ಈ ಕಾರಣಕ್ಕೆ ಭಾರತದ ಈ 4ನೇ ರ್ಯಾಂಕ್ ಇದೆಯಲ್ಲ, ಇದೊಂದು ಸ್ವಲ್ಪ ಕಾಯಂ ಆದಂತೆ ಕಂಡು ಬರ್ತಾ ಇದೆ. ಈ ಟಾಪ್ 4 ರ್ಯಾಂಕ್ ಇದೆಯಲ್ಲ, ಇದು ಬಹಳ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಸದ್ಯಕ್ಕಿದೆ. ಆದರೆ ಭಾರತಕ್ಕಿರುವ ಆತಂಕ ಏನು ಗೊತ್ತಾ? ನಮ್ಮ ಕೆಳಗಿನ ಮಿಲಿಟರಿ ರ್ಯಾಂಕನ್ನು ಪಡೆದಂತಹ ದೇಶಗಳಿದಾವಲ್ಲ, ಅವರು ಹೆಚ್ಚೆಚ್ಚು ರಕ್ಷಣಾ ಬಜೆಟನ್ನು ಮೀಸಲಿಡ್ತಾ ಇದ್ದಾರೆ, ಹೆಚ್ಚು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಭಾರತ ತನ್ನ 4ನೇ ರ್ಯಾಂಕನ್ನು ಉಳಿಸ್ಕೊಳ್ಬೇಕಾದ್ರೆ ಇನ್ನೂ ಹೆಚ್ಚು ಪರಿಶ್ರಮವನ್ನು ಹಾಕಬೇಕು. ಉದಾಹರಣೆಗೆ ಈಗ 5ನೇ ರ್ಯಾಂಕಿಗೆ ಸೌತ್ ಕೊರಿಯಾ ಬಂದು ನಿಂತ್ಕೊಂಡಿದೆ. ನಾವು ಯಾರಾದರೂ ಊಹೆ ಮಾಡೋದಕ್ಕೆ ಸಾಧ್ಯವಾ? 2023ರವರೆಗೂ ಕೂಡ 5ನೇ ರ್ಯಾಂಕ್ನಲ್ಲಿ UK ಇತ್ತು. 2024ರ ನಂತರ UK 6ನೇ ಪ್ಲೇಸಿಗೆ ಹೋಯಿತು. ಇವತ್ತು UKಯ ಸ್ಥಾನ ಎಲ್ಲಿದೆ ಗೊತ್ತಾ? ಅವರು 8ನೇ ರ್ಯಾಂಕಿಗೆ ಕುಸಿದಿದ್ದಾರೆ. UKಗಿಂತಲೂ ಕೂಡ ಜಪಾನ್ ಮೇಲಿದೆ, ಅವರು 7ನೇ ರ್ಯಾಂಕಲ್ಲಿದ್ದಾರೆ. 6ನೇ ರ್ಯಾಂಕ್ಗೆ ಫ್ರಾನ್ಸ್ ಬಂದಿದೆ. ಇದು ಯುರೋಪ್ನಲ್ಲಿ ಬಹಳ ದೊಡ್ಡ ಬದಲಾವಣೆ. ಈ ಫ್ರಾನ್ಸ್ 2024ರ ವೇಳೆಗೆ 11ನೇ ರ್ಯಾಂಕ್ನಲ್ಲಿತ್ತು, ಟಾಪ್ 10ನಲ್ಲೂ ಕೂಡ ಇರಲಿಲ್ಲ. ಆದರೆ ಫ್ರಾನ್ಸ್ನ ಮಿಲಿಟರಿ ರ್ಯಾಂಕ್ ಇದೆಯಲ್ಲ, ವರ್ಷದಿಂದ ವರ್ಷಕ್ಕೆ ಮೇಲ್ಮುಖವಾಗಿ ಚಲಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಫ್ರಾನ್ಸ್ ಇವತ್ತೊಂದು ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿದೆ. ಈ ಹಿಂದೆ ನ್ಯಾಟೋದ ವಿಚಾರ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ. ಒಂದು ವೇಳೆ ಯುರೋಪ್ನಲ್ಲಿ ನ್ಯಾಟೋ ಏನಾದರೂ ಶೇಕ್ ಆಗಿದ್ದೆ ಆದರೆ ಇಡೀ ಯುರೋಪ್ಗೆ ನಾನೇ ಹಿರಿಯಣ್ಣ ಆಗಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಫ್ರಾನ್ಸ್ಗಿದೆ. ಹೀಗಾಗಿ ಅವರು ತನ್ನ ಮಿಲಿಟರಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಇದು ಈಗ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ನಲ್ಲೂ ಕೂಡ ಶೋ ಆಗ್ತಾ ಇದೆ. ಅವರು 6ನೇ ರ್ಯಾಂಕಿಗೆ ಬಂದಿದ್ದಾರೆ. ಒಂದು ಕಾಲದಲ್ಲಿ ಇಡೀ ವಿಶ್ವವನ್ನೇ ಆಳಿದ್ದಂತಹ UK ಮೊದಲು 5ನೇ ರ್ಯಾಂಕಲ್ಲಿದ್ದರು, ಈಗ 8ನೇ ರ್ಯಾಂಕಿಗೆ ಕುಸಿತವನ್ನು ಕಂಡಿದ್ದಾರೆ. ಇದೆಲ್ಲದರ ನಡುವೆ ನಾನು ಪಾಕಿಸ್ತಾನದ ವಿಚಾರವನ್ನು ನಿಮಗೆ ಹೇಳಲೇಬೇಕು. ಪಾಕಿಸ್ತಾನ ಇವತ್ತು ಇಡೀ ಇಸ್ಲಾಮಿಕ್ ವರ್ಲ್ಡ್ನಲ್ಲಿ ಯಾವ ರೀತಿಯಾಗಿ ತನ್ನನ್ನು ತಾನು ಬಿಂಬಿಸಿಕೊಳ್ಳುತ್ತೆ?
ನಾನು ಬಹಳ ಸೂಪರ್ ಪವರ್. ಇಸ್ಲಾಮಿಕ್ ವರ್ಲ್ಡ್ನಲ್ಲಿ ನಾನು ಆರ್ಥಿಕವಾಗಿ ಬಹಳ ವೀಕ್ ಆಗಿರಬಹುದು, ಆದರೆ ಸೈನಿಕವಾಗಿ ನನಗೆ ಮ್ಯಾಚ್ ಆಗುವಂಥ ಇನ್ನೊಂದು ಸೇನೆಯೇ ಇಲ್ಲ ಅಂತ ಪಾಕಿಸ್ತಾನ ಬಿಲ್ಡಪ್ ತೆಗೆದುಕೊಳ್ಳುತ್ತೆ. ಅದಕ್ಕೆ 2 ಕಾರಣಗಳಿದ್ವು. ನಂಬರ್ 1 ಯಾವುದು ಕೇಳಿದ್ರೆ ಪಾಕಿಸ್ತಾನದ ಬಳಿ ಇರುವಂಥ ನ್ಯೂಕ್ಲಿಯರ್ ಪವರ್. ಎರಡನೇದಾಗಿ ಯಾವುದು ಕೇಳಿದ್ರೆ ಅವರ ಸೇನೆಯ ನಂಬರ್ಸ್. ಈಗ ಮಿತ್ರರೇ, ಇಷ್ಟೆಲ್ಲ ಪಾಕಿಸ್ತಾನ ಶೋ ಆಫ್ ಮಾಡ್ತಾ ಇದ್ರೂ ಕೂಡ ಪಾಕಿಸ್ತಾನದ ಸೇನೆಯ ರ್ಯಾಂಕಿಂಗ್ ಮಾತ್ರ ಬಹಳ ಕುಸಿತ ಕಂಡಿದೆ. ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತಹ ಕುಸಿತವನ್ನ ಪಾಕಿಸ್ತಾನ ದಾಖಲಿಸಿದೆ. 2023ರಲ್ಲಿ ಪಾಕಿಸ್ತಾನದ ಮಿಲಿಟರಿಯ ರ್ಯಾಂಕ್ ಇತ್ತಲ್ಲ, ಅದು 7ನೇ ಸ್ಥಾನದಲ್ಲಿತ್ತು. ಆದರೆ ಈಗ 2026ರ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ರಿಲೀಸ್ ಆಯ್ತಲ್ಲ, ಈ ವೇಳೆಗೆ ಪಾಕಿಸ್ತಾನದ ರ್ಯಾಂಕ್ ಇದೆಯಲ್ಲ, ಇದು 14ಕ್ಕೆ ಕುಸಿತ ಕಂಡಿದೆ. ಕೇವಲ 3 ವರ್ಷದಲ್ಲಿ ಪಾಕಿಸ್ತಾನದ ರ್ಯಾಂಕ್ ಡಬಲ್ ಕುಸಿತವನ್ನು ದಾಖಲಿಸಿದೆ. 7ರಲ್ಲಿದ್ದವರು ಈಗ 14ಕ್ಕೆ ಬಂದಿಳಿದಿದ್ದಾರೆ. ಅದೇ ಮಿತ್ರರೇ, ನಿರಂತರವಾಗಿ ಯುದ್ಧದಲ್ಲೇ ತೊಡಗಿಕೊಂಡಿರುವಂತಹ ಇಸ್ರೇಲ್ನ ರ್ಯಾಂಕ್ ಮಾತ್ರ ಏರ್ತಲೇ ಇದೆ. ಇಸ್ರೇಲ್ನ ಮಿಲಿಟರಿ ರ್ಯಾಂಕ್ 15ನೇ ಸ್ಥಾನಕ್ಕೆ ಬಂದಿದೆ. ಅವರು ಈ ಹಿಂದೆ 18ನೇ ರ್ಯಾಂಕ್ ಅಲ್ಲಿದ್ರು. ಇನ್ನು ಸೌದಿಯೂ ಕೂಡ ಬಹಳ ಪ್ರಮಾಣದಲ್ಲಿ ಕುಸಿತವನ್ನು ದಾಖಲಿಸಿದೆ. 2023ರ ವೇಳೆಗೆ ಅವರು 22ನೇ ರ್ಯಾಂಕ್ ಅಲ್ಲಿದ್ರು, ಈಗ ಅದು 25ನೇ ರ್ಯಾಂಕಿಗೆ ಹೋಗ್ಬಿಟ್ಟಿದೆ. ಇದೇ ಕಾರಣದಿಂದ ಪಾಕಿಸ್ತಾನ ಮತ್ತು ಸೌದಿ ಇಬ್ರು ಸೇರ್ಕೊಂಡು ಡಿಫೆನ್ಸ್ ಪ್ಯಾಕ್ಟ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ಜಗತ್ತು ಯಾಕಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಕೇಳಿದ್ರೆ ಇದೇ ಕಾರಣಕ್ಕೆ. ಪಾಕ್ ಮತ್ತು ಸೌದಿಯ ಮಿಲಿಟರಿ ಇವತ್ತು ಕಿಮ್ಮತ್ತನ್ನು ಕಳೆದುಕೊಳ್ತಾ ಇದ್ದಾವೆ. ಆದರೆ ಭಾರತಕ್ಕಿರುವಂತಹ ನಿಜವಾದ ತಲೆಬಿಸಿ ಏನು ಗೊತ್ತಾ? ಒಂದು, ನಮ್ಮ ಪಕ್ಕದಲ್ಲೇ ಮಿಲಿಟರಿ ಶಕ್ತಿ ಎಮರ್ಜ್ ಆಗ್ತಾ ಇದೆ. ಎರಡನೇದಾಗಿ, ನಮ್ಮ ಇನ್ನೊಂದು ಶತ್ರು ದೇಶದ ಮಿಲಿಟರಿ ರ್ಯಾಂಕ್ ಬಹಳ ಏರ್ತಾ ಇದೆ. ಚೈನಾ ಆಯಿತು, ಪಾಕಿಸ್ತಾನ ಆಯಿತು, ಇನ್ಯಾವುದು ಭಾರತಕ್ಕೆ ಶತ್ರು ದೇಶ ಕೇಳಿದ್ರೆ ಅದು ತುರ್ಕಿ. ತುರ್ಕಿಯ ಮಿಲಿಟರಿ ರ್ಯಾಂಕ್ ಇದೆಯಲ್ಲ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಅವರೀಗ ಟಾಪ್ 10 ಒಳಗೆ ಬಂದಿದ್ದಾರೆ. ಈ ವರ್ಷವೂ ಕೂಡ ತುರ್ಕಿ 9ನೇ ಮಿಲಿಟರಿ ರ್ಯಾಂಕ್ ಅನ್ನು ಹೊಂದಿದೆ. ಇದು ಭಾರತಕ್ಕೆ ಗುಡ್ ನ್ಯೂಸ್ ಅಲ್ಲ. ಇದಕ್ಕಿಂತಲೂ ಮುಖ್ಯವಾಗಿ ಇಂಡೋನೇಷ್ಯಾ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಭಾರತದ ಪಕ್ಕದಲ್ಲೇ ಇರುವಂತಹ ದೇಶ. ನಮ್ಮ ಅಂಡಮಾನ್ಗೂ ಇಂಡೋನೇಷ್ಯಾಗೂ ಬಹಳ ದೂರ ಏನಿಲ್ಲ. ಈ ಇಂಡೋನೇಷ್ಯಾದ ಮಿಲಿಟರಿ ಶಕ್ತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಸದ್ಯ ಇಂಡೋನೇಷ್ಯಾ ಪಾಕಿಸ್ತಾನವನ್ನು ಬೀಟ್ ಮಾಡಿ 13th ರ್ಯಾಂಕ್ಗೆ ಬಂದಿದ್ದಾರೆ. ಅವರು ರಫೇಲ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಭಾರತದ ಬ್ರಹ್ಮೋಸ್ ಅನ್ನ ಕೂಡ ಖರೀದಿ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಸದ್ಯಕ್ಕೇನೋ ಭಾರತಕ್ಕೆ ಇಂಡೋನೇಷ್ಯಾದಿಂದ ಯಾವುದೇ ಸಮಸ್ಯೆ ಇಲ್ಲ. ಇಂಡೋನೇಷ್ಯಾ ಬಹಳ ಪೀಸ್ಫುಲ್ ಆದಂತಹ ಕಂಟ್ರಿ, ಭಾರತದೊಂದಿಗೆ ಉತ್ತಮ ಸಂಬಂಧವನ್ನೇ ಇಟ್ಕೊಂಡಿದೆ. ಅವ್ರು ಯಾವುದೋ ಅನಗತ್ಯ ವಿಚಾರಗಳಿಗೆ ತಲೆ ಹಾಕೋದಕ್ಕೆ ಹೋಗೋದಿಲ್ಲ. ಆದರೆ ಭವಿಷ್ಯ ಹೀಗೆ ಇರುತ್ತೆ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಇಂಡೋನೇಷ್ಯಾ ಇವತ್ತು ವಿಶ್ವದಲ್ಲೇ ಅತಿ ಹೆಚ್ಚು ಮುಸ್ಲಿಮರನ್ನ ಹೊಂದಿರುವಂತಹ ದೇಶ. ಹತ್ತತ್ರ 30 ಕೋಟಿ ಮುಸ್ಲಿಮರು ವಾಸ ಮಾಡುವಂತಹ ದೇಶ ಅದು. ನಾಳೆ ಅಂತಹ ಇಂಡೋನೇಷ್ಯಾದಲ್ಲಿ ಪಾಕಿಸ್ತಾನದ ಫ್ರೆಂಡ್ಲಿ ಗವರ್ನಮೆಂಟ್ ಬಂದಿದ್ದೇ ಆದರೆ ಭಾರತಕ್ಕೆ ಸ್ವಲ್ಪ ಆತಂಕಕಾರಿಯಾದಂತಹ ವಿಚಾರ. ಇನ್ನು ಈ ರೀತಿಯ ರ್ಯಾಂಕಿಂಗ್ ಬಿಡುಗಡೆ ಆಗುತ್ತಲ್ಲ, ಇದರಿಂದ ಏನಪ್ಪ ಲಾಭ ಕೇಳಿದ್ರೆ, ಕೆಲ ದೇಶಗಳು ಈ ಪ್ರೊಪಗೆಂಡಾ ಬಿಲ್ಡ್ ಮಾಡೋದಕ್ಕೆ ಭಾರಿ ಹಣ ಸುರಿತಾ ಇರ್ತವೆ. ಅಂತಹ ಪ್ರೊಪಗೆಂಡಾಗಳನ್ನ ಈ ರೀತಿಯ ಒಂದು ಇಂಡೆಕ್ಸ್ ಇದೆಯಲ್ಲ, ಕಂಪ್ಲೀಟ್ ಧ್ವಂಸ ಮಾಡಿ ಹಾಕ್ಬಿಡುತ್ತೆ. ಈಗ ಪಾಕಿಸ್ತಾನದ ಕಥೆಯನ್ನೇ ತೆಗೆದುಕೊಳ್ಳಿ. ಆಪರೇಷನ್ ಸಿಂಧೂರ ಆದ ಬಳಿಕ ಅವ್ರು ಏನೇನೆಲ್ಲ ಡ್ರಾಮಾ ಮಾಡಿದ್ರು. ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಅದೆಷ್ಟು ಹಣ ಖರ್ಚು ಮಾಡಿಬಿಟ್ಟು ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಿಸಿದ್ರು. ಭಾರತದ ರಫೇಲ್ಗಳು ಬಿದ್ವು, ಭಾರತಕ್ಕೆ ಹಿನ್ನಡೆ ಆಯಿತು, ಪಾಕಿಸ್ತಾನಕ್ಕೆ ಜಯ ಆಯಿತು. ಈ ರೀತಿಯಾಗಿ ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಯತ್ನ ಮಾಡಿದ್ರು. ಅಲ್ ಜಜೀರಾದಲ್ಲಿ ಪಾಕಿಸ್ತಾನದ ಪರವಾದಂತಹ ಆರ್ಟಿಕಲ್ಗಳು ಪಬ್ಲಿಷ್ ಆಗಿದ್ವು. CNN, BBC ಎಲ್ಲ ಕಡೆಯಲ್ಲೂ ಕೂಡ ಪ್ರೋ ಪಾಕಿಸ್ತಾನ ಆರ್ಟಿಕಲ್ಗಳು ಪಬ್ಲಿಷ್ ಆಗಿದ್ವು. ಆದ್ರೆ ಈಗ 2026ರ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಪಾಕಿಸ್ತಾನದ ಈ ಎಲ್ಲಾ ನರೇಟಿವ್ಗಳನ್ನು ಒಂದೇ ಏಟಿಗೆ ಧ್ವಂಸ ಮಾಡಿ ಹಾಕಿದೆ. ಭಾರತದ ರ್ಯಾಂಕಿಂಗ್ನಲ್ಲಿ 0.001% ಕೂಡ ಡೌನ್ ಆಗಿಲ್ಲ. ಅದೇ ಪಾಕಿಸ್ತಾನ ಟಾಪ್ 10 ರ್ಯಾಂಕ್ ಅನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಫೇಲ್ಯೂರ್ ಆಗಿಬಿಟ್ಟು 14th ರ್ಯಾಂಕ್ಗೆ ಕುಸಿತವನ್ನು ಕಂಡಿದೆ. ನಿಜವಾಗ್ಲೂ ಪಾಕಿಸ್ತಾನ ಭಾರತದ ರಫೇಲ್ ಅನ್ನು ಹೊಡೆಯುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇ ಆಗಿದ್ರೆ ಈ ರೀತಿಯಾಗಿ ರ್ಯಾಂಕಿಂಗ್ನಲ್ಲಿ ಯಾಕೆ ಕುಸಿತ ಆಗ್ತಾ ಇತ್ತು? ಮಿತ್ರರೇ, ಇದಿಷ್ಟು 2026ರ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ನ ಕುರಿತಾದಂತಹ ಒಂದಿಷ್ಟು ಮಾಹಿತಿ. ಈ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.